ಬಂಧುಗಳೇ, ಈ ಕೋಟೆಯ ಇನ್ನೊಂದು ವಿಶೇಷ ಏನಂದ್ರೆ, ಈ ಒಂದು ಚಿಕ್ಕದಾದ ದ್ವಾರ ಬಾಗಿಲಿನಿಂದ ಮೇಲ್ಗಡೆ ಹೋಗಿ ಎತ್ತರದ ಸ್ಥಾನದಲ್ಲಿ ಕೂತು ಶತ್ರುಗಳು ಸುತ್ತಲೂ ಯಾರಾದರೂ ಒಂಚು ಹಾಕಿ ಕೂತಿದ್ರೆ ಅವರು ಆಗಮನವನ್ನ ಕೋಟೆಯೊಳಗಿರ್ತಕ್ಕಂಥ ಸೈನಿಕರಿಗೆ ತಿಳಿಸ್ತಕ್ಕಂಥ ಒಂದು ಎತ್ತರದ ಗೋಪುರದ ಸ್ಥಳ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಪಾಳಿಯ ಸತ್ತಿನಲ್ಲಿ ಸೈನಿಕರು ಅಥವಾ ಕಾವಲುಗಾರರು ಕಾವಲು ಕಾಯ್ತಕ್ಕಂಥ ಎತ್ತರದ ಸ್ಥಳ, ಈ ಒಂದು ಮಾಹಿತಿ ನೀಡತಕ್ಕಂಥ ಸ್ಥಳ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಈ ಒಂದು ದುರ್ಗಮವಾದ ಪ್ರದೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ರಾಯನ್ ಪಾಳ್ಯದ ಕೋಟೆ. ಈ ಕೋಟೆಯ ಒಂದು ನಿರ್ಮಾಣದಲ್ಲಿ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಹಲವಾರು ದೇವಸ್ಥಾನಗಳು, ದ್ವಾರ ಬಾಗಿಲುಗಳು, ಅಂದಿನ ಕಾಲದ ರಾಜರುಗಳ ಬಗ್ಗೆ ಒಂದಷ್ಟು ನಾವು ಇತಿಹಾಸವನ್ನ ಇವಾಗ ತೆರೆದು ನೋಡೋಣ. ಏನು ಈಗ ಪಶ್ಚಿಮ ಭಾಗದ ಸ್ವಲ್ಪ ಎಡಭಾಗದಲ್ಲಿ ಒಂದು ಬಂಡಿ ತಿಮ್ಮಪ್ಪನ ದೇವಸ್ಥಾನ ಅಂತ ಒಂದು ದುರ್ಗಮ ಪ್ರದೇಶ ನಾಲೆಯಲ್ಲಿ ಒಂದು ದ್ವಾರ ಬಾಗಿಲಿದೆ. ಬಂಧುಗಳೇ, ಇಷ್ಟೊತ್ತು ಈ ಕೋಟೆ ಹೇಗೆ ನಿರ್ಮಾಣ ಆಯಿತು, ಈ ಕೋಟೆಯ ಒಂದು ಇಕ್ಕೆಲುಗಳಲ್ಲಿ ಕಟ್ಟಿರುವ ಕಾರಣಗಳೇನು, ಇಲ್ಲಿ ಒಂದು ಪ್ರಜೆಗಳ ಹಿತಕ್ಕಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕೆರೆಗಳು, ಈ ಕೋಟೆ ನಿರ್ಮಾಣವಾಗಿರ್ತಕ್ಕಂಥ ಶೈಲಿ, ಎಲ್ಲವುಗಳ ಬಗ್ಗೆ. ಆದರೆ ವಿಸ್ತಾರವಾಗಿ ನಾವು ನೋಡುವುದಾದರೆ ಇದರ ಒಂದು ಇತಿಹಾಸವನ್ನ ನಾವು ಯಾವ ಕಾಲಘಟ್ಟದಲ್ಲಿ ಈ ಒಂದು ಕೋಟೆ ನಿರ್ಮಾಣ ಆಯಿತು, ಇದಕ್ಕೆ ಕಾರಣೀಭೂತರು ಯಾರು ಅಂತ ನಾವು ಇತಿಹಾಸವನ್ನು ಕೆದಕಿದಾಗ ಮೊಟ್ಟ ಮೊದಲನೇದಾಗಿ ನೆನಪಿಗೆ ಬರ್ತಕ್ಕಂಥದ್ದು ಮೊದಲನೇ ಭಾಮಾನಾಯಕ ಇರತಕ್ಕಂಥ ವ್ಯಕ್ತಿ. 16ನೇ ಶತಮಾನದಲ್ಲಿ ಈ ಕೋಟೆಯನ್ನ ನಿರ್ಮಾಣ ಮಾಡತಕ್ಕಂಥ ಕೈಂಕರ್ಯ ಒಳಗೊಂಡಿದೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಆದರೆ ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ 1656ರಿಂದ 1858ರ ಮಧ್ಯಮ ಕಾಲಾವಧಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಕೋಟೆ ಕೊತ್ತಲುಗಳನ್ನು ನಾವು ಸ್ವಲ್ಪ ಗಮನ ಹರಿಸಿದಾಗ, ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದಾಗ ಬಂಧುಗಳೇ, ಎಷ್ಟೊಂದು ವಿಚಿತ್ರ ನೋಡಿ. ಸುರ್ಪುರ ಸಂಸ್ಥಾನದ ಮೊದಲನೇ ಅರಸ ತಿಮ್ಮಪ್ಪ ನಾಯಕನಿಂದ ಆರಂಭವಾಗಿ ವೆಂಕಟಪ್ಪ ನಾಯಕನವರೆಗೆ ಈ ಒಂದು ಸುರ್ಪುರ ಸಂಸ್ಥಾನ ಸಗರನಾಡಿನ ರಾಜ ವೈಭೋಗವನ್ನು ನಾವು ಇವತ್ತ ಇತಿಹಾಸ ಪುಟಗಳಲ್ಲಿ ಕಾಣಬಹುದು. ಬಂಧುಗಳೇ, ಲೆಟ್ ಮಿ ಟಾಕ್. ಇವತ್ತು ಯಾಕೆ ಈ ಕೋಟೆ ಬಗ್ಗೆ ಇಷ್ಟೊಂದು ಆಸಕ್ತಿದಾಯಕವಾಗಿ ನಾವು ಇವತ್ತು ಬಂದಿದ್ದೀವಿ ಅಂತಂದ್ರೆ, ಇತಿಹಾಸದ ಪುಟಗಳಿಂದ ಮರೆಮಾಚಿರ್ತಕ್ಕಂಥ ರಾಯನ್ ಪಾಳ್ಯನೇ ಯಾಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ, 16ನೇ ಶತಮಾನದಲ್ಲಿ ತಲೆ ಎತ್ತಿರ್ತಕ್ಕಂಥ ರಾಜಮನೆತನಗಳಲ್ಲಿ ಪಾಳ್ಯಗಾರರು ಕೂಡ ರಾಜಮನೆತನಗಳಿಗೆ ಸಹಾಯಕರಾಗಿ, ಸಾಮಂತರಾಗಿ, ಅರಸರಾಗಿ ಈ ಸ್ಥಳೀಯ ರಾಜಕಾರಣವನ್ನ ಮಾಡಿರ್ತಕ್ಕಂಥ ಅರಸುರಗಳಲ್ಲಿ ಸುರಪುರದ ಸಂಸ್ಥಾನದ ರಾಜ ತಿಮ್ಮಪ್ಪ ನಾಯಕರು ಮೊದಲಿಗರಾಗ್ತಾರೆ. ಆದರೆ ಒಂದಷ್ಟು ಇತಿಹಾಸವನ್ನು ಕೆದಕಿ ನೋಡಿದಾಗ ಮೊದಲನೆಯ ಭಾಮಾನಾಯಕನ ಕಾಲದಲ್ಲಿ ಈ ಒಂದು ರಾಯನ್ ಪಾಳ್ಯ ಅಂತಕ್ಕಂಥ ಒಂದು ಕೋಟೆ ಎದ್ದು ನಿಲ್ತದೆ. ಅದು ಇತಿಹಾಸಕಾರರಿಗೂ ಕೂಡ ಸಂಪೂರ್ಣವಾಗಿ ಗೊತ್ತಿರದೇ ಇರತಕ್ಕಂಥ ಒಂದು ಸಂಗತಿ ಕೂಡ ಹೌದು ಮತ್ತು ದುರಾದೃಷ್ಟವೂ ಕೂಡ ಹೌದು. ಇಲ್ಲಿನ ಭಾಗದ ಇತಿಹಾಸವನ್ನು ಕೆದಕಿ ನೋಡ್ತಾ ಹೋದಾಗ ಮೊದಲನೆಯ ಭಾಮಾನಾಯಕ ಎಷ್ಟು ಬಲಿಷ್ಠ ದೊರೆಯಾಗಿದ್ದಂತಂದ್ರೆ, ಈ ಕೋಟೆಯಲ್ಲಿ ಚಿನ್ನ, ಬೆಳ್ಳಿ, ಬಂಗಾರ, ಮದ್ದು, ಗುಂಡುಗಳು, ಪರ ರಾಜ್ಯದಿಂದ ದಾಳಿ ಮಾಡತಕ್ಕಂಥ, ಆಕ್ರಮಣ ಮಾಡತಕ್ಕಂಥ ವೈರಿಗಳನ್ನ ಒಡೆದೋಡಿಸಲು ಮದ್ದು ಗುಂಡುಗಳನ್ನ ಸಂಗ್ರಹ ಮಾಡಿರ್ತಕ್ಕಂಥ ದುರ್ಗಮ ಪ್ರದೇಶ, ಸುತ್ತಲೂ ಇರ್ತಕ್ಕಂಥ ಗುಡ್ಡಗಳು, ಕಲ್ಲು ಬಂಡೆಗಳ ಮಧ್ಯೆ ಕೋಟೆ ನಿರ್ಮಾಣ ಮಾಡಿ ಇಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸ. ಆದರೆ ಮೊದಲನೆಯ ಭಾಮಾನಾಯಕ ಇಲ್ಲಿ ಆಳ್ವಿಕೆ ಮಾಡುವಾಗ ಮೊಘಲರ ಸೇನಾಧಿಪತಿ ಅಥವಾ ದಂಡನಾಯಕ ಅಂತಕ್ಕಂಥ ಆದಿಲ್ ಶಾಹಿಯ ಸೈನ್ಯದಲ್ಲಿರ್ತಕ್ಕಂಥ, ಬಿಜಾಪುರದ ಆದಿಲ್ ಶಾಹಿ ಸೈನ್ಯದಲ್ಲಿರ್ತಕ್ಕಂಥ ಮೊದಲನೇ ದಿಲೇರ್ ಖಾನ್ ಅಂತಕ್ಕಂಥ ವ್ಯಕ್ತಿ ಹಲವಾರು ವರ್ಷಗಳಿಂದ ಹೊಂಚು ಹಾಕಿ ರಾಯನ್ ಪಾಳ್ಯದ ಒಂದು ಸಂಗ್ರಹಾಗಾರದ ಮೇಲೆ ದಾಳಿ ಮಾಡಿ ಇಲ್ಲಿಯ ಒಂದು ಸಂಪತ್ತನ್ನ
ದೋಚಬೇಕು ಅಂತ ವಂಚು ಹಾಕಿರ್ತಾನೆ. ಆದರೆ ಆತನಿಗೆ ಫಲ ಕೊಟ್ಟಿರೋದಿಲ್ಲ. ಆದರೆ 16ನೇ ಶತಮಾನದ 1679ರಲ್ಲಿ ಭೀಕರವಾದ ದಾಳಿ ಮಾಡಿ ಇಲ್ಲಿಯ ರಾಯನ್ ಪಾಳ್ಯದ ಕೋಟೆಯ ಮೇಲೆ ದಾಳಿ ಮಾಡಿದಾಗ ಇಲ್ಲಿಯ ಸಂಪತ್ತನ್ನ ದೋಚಿ, ಇಲ್ಲಿಯ ಹಣವನ್ನ ದೋಚಿ, ಇಲ್ಲಿಯ ಚಿನ್ನ ವೈಡೂರ್ಯ ವಜ್ರಗಳನ್ನ ದೋಚಿ, ಇಲ್ಲಿಯ ಜನಗಳಿಗೆ ಘಾಸಿಗೊಳಿಸಿ ಇಡೀ ಕೋಟೆಯನ್ನ ಬೆಂಕಿ ಹಾಕಿ ಸುಟ್ಟಿರ್ತಕ್ಕಂಥ ಇತಿಹಾಸವನ್ನ ನಾವು ಇವತ್ತು ಕಾಣಬಹುದು. ಮೊಘಲರು ಅದೆಷ್ಟು ಬಾರಿ ಕರ್ನಾಟಕದ ರಾಜಮನೆತನಗಳ ಮೇಲೆ ದಾಳಿ ಮಾಡಿದ್ದಾರೆ ಅಂದರೆ ಅದು ಲೆಕ್ಕಕ್ಕಿಲ್ಲ. ಈ ಸಂದರ್ಭದಲ್ಲಿ ನಾವು ನೆನಪಿಸಬೇಕಾಗಿರ್ತಕ್ಕಂಥದ್ದು ಮೊಹಮ್ಮದ್ ಘಜನಿಯನ್ನ ಭಾರತದ ಮೇಲೆ 17 ಬಾರಿ ಸತತವಾಗಿ ದಾಳಿ ಮಾಡಿ ಇಲ್ಲಿಯ ಸಂಪತ್ತನ್ನ ದೋಚಬೇಕಂದವನಿಗೆ ಇಲ್ಲಿಯ ಸಂಪತ್ತನ್ನ ತೆಗೆದುಕೊಂಡು ಹೋಗಲಾಗದೆ ಕೊನೆಗೆ ಮರಣವನ್ನು ಕೂಡ ಹೊಂದುತ್ತಾನೆ. ಬಂಧುಗಳೇ, ಮೊಹಮ್ಮದ್ ಘಜನಿ ಅಂತ ಘಜನಿನೇ ಈ ಕರ್ನಾಟಕದ ಸಾಮ್ರಾಜ್ಯದ ಮೇಲೆ ಹಲವು ಬಾರಿ ದಾಳಿ ಮಾಡಿದರೂ ಕೂಡ ಗೆಲ್ಲಲಾಗದಂತ ಪರಿಸ್ಥಿತಿ ಯಾಕೆ ಇತ್ತು ಅಂತಂದ್ರೆ, ಬಂಧುಗಳೇ, ಇಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡ ನಿರ್ಮಾಣಗಳ ಶಕ್ತಿದಾಯಕವಾಗಿರ್ತಕ್ಕಂಥ ಕೇಲಿನ ನಿರ್ಮಾಣಗಳನ್ನ ನಾವು ಕಾಣ್ತೀವಿ. ಬಂಧುಗಳೇ, ಇಲ್ಲಿ ದಕ್ಷಿಣ ಭಾರತ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದಾಗ ಇಲ್ಲಿಯ ಕೋಟೆ ಕೊತ್ತಲುಗಳು ಕಾಡು ಕಲ್ಲುಗಳಿಂದ ಗಚ್ಚಿನಿಂದ ನಿರ್ಮಾಣ ಮಾಡಿ ಇಲ್ಲಿ ಯಾವುದೇ ಒಂದು ಆಗಿನ ಕಾಲದ ಮದ್ದುಗುಂಡುಗಳಿಗೂ ಕೂಡ ಬಗ್ಗದ ಕೋಟೆಗಳನ್ನ ಇಲ್ಲಿ ಕಟ್ಟಿರ್ತಕ್ಕಂಥದ್ದು ನಾವು ಈ ಒಂದು ದೃಶ್ಯಾವಳಿಯಲ್ಲಿ ನಾವು ಬಂಧುಗಳೇ, ನಿಮ್ಗೆ ಹೇಳ್ತಾ ಇದ್ದೆ, ಕಕ್ಕೇರಿಯಿಂದ ವಾಗಣಿಗೇರಿವರೆಗೆ, ವಾಗಣಿಗೇರಿಯಿಂದ ಸುರ್ಪುರದವರೆಗೆ, ಸುರ್ಪುರದ ಸಂಸ್ಥಾನದ ಅರಸರು ಯಾಕೆ ಹೋದ್ರು ಅಂತ. ಸೊ ಇಲ್ಲೆಲ್ಲ ನಿರ್ಮಾಣ ಮಾಡ್ತಾ ಅವರಿಗೆ ಇಲ್ಲಿ ಒಂದು ಸ್ಥಳಗಳು ಸರಿಯಾದ ಹೊಂದಾಣಿಕೆ ಯಾಕೆ ಇದ್ದಾಗ ಅವರು ಕೊನೆಯದಾಗಿ ಈ ರಾಯನ್ ಪಾಳ್ಯದಿಂದ ವಾಗಣಿಗೆರ ಕೋಟೆಗೆ ತಲುಪ್ತಾರೆ. ಅಲ್ಲಿ ಒಂದು ತಮ್ಮ ಆರಾಧ್ಯ ದೈವ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನ ಕೋಟೆಯ ಒಂದು ಮಧ್ಯದಲ್ಲಿ ನಿರ್ಮಾಣ ಮಾಡ್ತಾರೆ. ಅಂದ್ರೆ ಆಗಿನ ಕಾಲದ ಇಲ್ಲಿಯ ಅರಸರು ಅದೆಷ್ಟು ದೈವ ಭಕ್ತರು, ಅದೆಷ್ಟು ಪ್ರಜಾ ಆರಾಧಕರು ಆಗಿದ್ರಂತಂದ್ರೆ ನಾವು ಕಾಣ್ಬೋದು. ಸುರಪುರದ ಸಂಸ್ಥಾನದಲ್ಲಿ ಈಗಾಗಲೇ ಇರತಕ್ಕಂಥ ಹಲವಾರು ಬಾವಿಗಳು, ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಂದ್ಗಡೆ ಇರತಕ್ಕಂಥ 100 ವರ್ಷಗಳ ಇತಿಹಾಸ ಉಳ್ಳಂತ ಒಂದು ವೇಣುಗೋಪಾಲ ಸ್ವಾಮಿಯ ಬಾವಿ ಕೂಡ